ಈ ಒಂದು ಶಾರ್ಟಲ್ಲಿ ಕರ್ನಾಟಕದ ಇಂಪಾರ್ಟೆಂಟ್ ನ್ಯಾಷನಲ್ ಪಾರ್ಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಟೋಟಲ್ ಆಗಿ ಕರ್ನಾಟಕದಲ್ಲಿ 5 ನ್ಯಾಷನಲ್ ಪಾರ್ಕ್ಸ್ ಇದೆ. ಅದರಲ್ಲಿ ಫಸ್ಟ್ ಒನ್ ಬಂಡೀಪುರ ನ್ಯಾಷನಲ್ ಪಾರ್ಕು. ಇದು ಚಾಮರಾಜನಗರ ಮತ್ತು ಮೈಸೂರು ಡಿಸ್ಟ್ರಿಕ್ಕಿಗೆ ಬಿಲಾಂಗ್ ಆಗುವ ಒಂದು ನ್ಯಾಷನಲ್ ಪಾರ್ಕ್ ಆಗಿದೆ. ಇದು ಟೋಟಲ್ 912 ಸ್ಕ್ವೇರ್ ಕಿಲೋಮೀಟರಲ್ಲಿ ಈ ಒಂದು ಏರಿಯಾ ಕವರ್ ಆಗಿದೆ. ಇಟ್ ಈಸ್ ಒನ್ ಆಫ್ ದಿ ಪಾರ್ಟ್ ಆಫ್ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ಸ್ ಅಂತಲೂ ಕೂಡ ಕರೀಬೋದು. ಎರಡನೇದು ನಾಗರಹೊಳೆ ನ್ಯಾಷನಲ್ ಪಾರ್ಕು. ನಾಗರಹೊಳೆ ನ್ಯಾಷನಲ್ ಪಾರ್ಕ್ನ ನಾವು ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಂತಲೂ ಕೂಡ ಕರಿತೀವಿ. ಇದು ಕೊಡಗು ಮತ್ತು ಮೈಸೂರು ಡಿಸ್ಟ್ರಿಕ್ಗೆ ಬಿಲಾಂಗ್ ಆಗುವ ಒಂದು ನ್ಯಾಷನಲ್ ಪಾರ್ಕ್ ಆಗಿದೆ. ಇದು ರಿಚ್ ಬಯೋಡೈವರ್ಸಿಟಿ. ಇಟ್ ಈಸ್ ಒನ್ ಆಫ್ ದಿ ಪಾರ್ಟ್ ಆಫ್ ಟೈಗರ್ ರಿಸರ್ವ್ಸ್ ಅಂತಲೂ ಕೂಡ ಕರಿಬೋದು. ನೆಕ್ಸ್ಟ್ ಥರ್ಡ್ ಒನ್ ಇರೋದು ಅನ್ಶಿ ನ್ಯಾಷನಲ್ ಪಾರ್ಕು. ಇದು ಪಾರ್ಟ್ ಆಫ್ ಕಾಲಿ ಟೈಗರ್ ರಿಸರ್ವ್ ಕೂಡ ಹೌದು. ಇದು ಉತ್ತರ ಕನ್ನಡ ಡಿಸ್ಟ್ರಿಕ್ಕಿಗೆ ಬಿಲಾಂಗ್ ಆಗುವ ಒಂದು ನ್ಯಾಷನಲ್ ಪಾರ್ಕ್ ಆಗಿದೆ. ಅದೇ ರೀತಿ ಫೋರ್ತ್ ಒಂದು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕು ಬೆಂಗಳೂರು ರೂರಲ್ ಮತ್ತು ರಾಮನಗರ ಡಿಸ್ಟ್ರಿಕ್ಕಿಗೆ ಬಿಲಾಂಗ್ ಆಗುವ ಒಂದು ನ್ಯಾಷನಲ್ ಪಾರ್ಕ್ ಆಗಿದೆ. ಮೇನ್ ಆಗಿ ಇಲ್ಲಿ ಟೈಗರು ಮತ್ತು ಝೂಗಳನ್ನು ಮತ್ತು ಬಟರ್ಫ್ಲೈ ಪಾರ್ಕ್ಗಳನ್ನು ನಾವು ಬನ್ನೇರುಘಟ್ಟದಲ್ಲಿ ನಾವು ನೋಡ್ತಾ ಹೋಗ್ಬೋದು. ಕೊನೆಯದಾಗಿ ಕುದುರೆಮುಕ್ಕು. ಇದು ಚಿಕ್ಕಮಗಳೂರು ಡಿಸ್ಟ್ರಿಕ್ಕಿಗೆ ಬಿಲಾಂಗ್ ಆಗುವ ಒಂದು ನ್ಯಾಷನಲ್ ಪಾರ್ಕ್ ಆಗಿದೆ. ಇಟ್ ಈಸ್ ಅ ಪಾರ್ಟ್ ಆಫ್ ವೆಸ್ಟರ್ನ್ ಫಾರೆಸ್ಟ್ ಅಂತ